ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 57ನೇಯ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಸಾಗ್ತಾ ಇರುವಂತದ್ದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಪ್ರಮುಖ ಹಂತವನ್ನು ಪಡ್ಕೊಳ್ತಾ ಇದೆ. ಬೆಂಗಳೂರಿನ 57ನೇಯ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರೋದು. ಇನ್ ಕ್ಯಾಮೆರಾ ಪ್ರಕ್ರಿಯೆಯನ್ನು ನಡೆಸುವುದಕ್ಕೆ ಕೋರ್ಟ್ ತೀರ್ಮಾನವನ್ನು ಮಾಡಿಕೊಂಡಿದೆ. ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ಪ್ರಕರಣದ ವಿಚಾರಣೆ ಸಾಗುತ್ತೆ. ಸಂಬಂಧಪಟ್ಟಂತ ವಕೀಲರು ಆರೋಪಿಗಳಿಗೆ ಮಾತ್ರ ಈ ಸಂದರ್ಭದಲ್ಲಿ ಎಂಟ್ರಿ. ಬಿಳಿ ಜಾಕೆಟ್ ಅನ್ನು ಹಾಕಿಕೊಂಡು ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇವತ್ತು ವಿಚಾರಣೆಗೆ ಕೇಶವಮೂರ್ತಿ ಹಾಗೂ ನಿಖಿಲ್ ಗೈರಾಗಿದ್ದರು. ಆರೋಪಿಗಳ ಹಾಜರಾತಿ ಪಡೆದು ಸಾಕ್ಷಿಗಳ ವಿಚಾರಣೆಗೆ ಮುಂದಾಗಿದ್ದಾರೆ. ಸದ್ಯದ ಕೋರ್ಟ್ ಅಪ್ಡೇಟ್ ಇದು. ಬೆಂಗಳೂರಿನ 57ನೇಯ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಪ್ರಮುಖವಾಗಿರುವಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ಇದೆ. ಅದರಲ್ಲೂ ಕೂಡ ರೇಣುಕಾಸ್ವಾಮಿಯ ತಂದೆ ತಾಯಿ ಅಪ್ಪ ಅಮ್ಮನ ಸಾಕ್ಷಿ ಇದೆಯಲ್ಲ, ಈ ಪ್ರಕರಣದ ಮೇಜರ್ ಟ್ವಿಸ್ಟ್. ಆ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ಇದ್ದು ಪ್ರಮುಖವಾಗಿ ಇನ್ ಕ್ಯಾಮೆರಾ ಪ್ರಕ್ರಿಯೆ ನಡೆಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ ಕ್ಯಾಮೆರಾ ಪ್ರಕ್ರಿಯೆ ಅಂತಂದ್ರೆ ಸಾಮಾನ್ಯವಾಗಿ ಗೊತ್ತು ಯಾವ ರೀತಿಯಾಗಿ ಕೋರ್ಟಿನ ಎಲ್ಲ ರೀತಿಯಾದಂಥ ವಿಚಾರಣೆಗಳು ಸಾಗುತ್ತೆ. ಆದರೆ ಇಲ್ಲಿ ಸಂಬಂಧಪಟ್ಟಂತವ್ರು ಮಾತ್ರ ಇರ್ತಾರೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ಮೊದಲಿಗೆ ರೇಣುಕಾಸ್ವಾಮಿಯ ತಾಯಿಯ ವಿಚಾರಣೆಯನ್ನ ಮಾಡೋದಕ್ಕೆ ಶುರು ಮಾಡಿ. ರೇಣುಕಾಸ್ವಾಮಿ ಆತನ ತಾಯಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು ಏನು? ಸಾಮಾನ್ಯವಾಗಿ ಒಂದಿಷ್ಟು ರೂಟೀನ್ ಕ್ವಶನ್ಸ್ಗಳಿರುತ್ತೆ. ಎಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋದಾಗಿ ಜಡ್ಜ್ ಕೇಳಿದ್ದಾರೆ ರೇಣುಕಾಸ್ವಾಮಿಯ ತಾಯಿಗೆ. ಜಡ್ಜ್ ಕೇಳಿರುವಂಥ ಕ್ವಶನ್ಸ್ಗೆ ರೇಣುಕಾಸ್ವಾಮಿಯವರ ತಾಯಿ ಉತ್ತರವನ್ನು ಕೊಡ್ತಿದ್ದಾರೆ. ನೋಡಿ, ಪ್ರಮುಖದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ತಂದೆ ತಾಯಿ ಅವರು ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗಿರ್ತಾರೆ. ಈಗ ಟ್ರಯಲ್ ಹಂತದ ವಿಚಾರಣೆಗಳು ನಡೀತಾ ಇದೆ. ಚಾರ್ಜಸ್ ಫ್ರೇಮ್ಸ್ಗಳಾಯಿತು, ನಂತರದಲ್ಲಿ ಟ್ರಯಲ್ಸ್ ಆಗ್ತಿದೆ. ಈಗ ಪ್ರಮುಖ ಹಂತ ಇದು ಇಡೀ ಪ್ರಕರಣಕ್ಕೆ. ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗಿರುವಂಥ ರೇಣುಕಾಸ್ವಾಮಿಯ ತಂದೆ ತಾಯಿ ಕೂಡ ಇದ್ದಾರೆ. ಅವರು ಕೂಡ ಇವತ್ತು ಕೋರ್ಟ್ಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆ ಮಾಡುವಂಥ ಹಂತ ಶುರುವಾಯಿತು. ಮೊದಲಿಗೆ ರೇಣುಕಾಸ್ವಾಮಿಯವರ ತಾಯಿಯನ್ನು ವಿಚಾರಣೆ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಹಾಜರಾಗಿದ್ದರು. ರೇಣುಕಾಸ್ವಾಮಿಯವರ ತಾಯಿ ಬಳಿ ಜಡ್ಜ್ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಹೆಸರೇನು? ನಿಮ್ಮ ಗಂಡನ ಹೆಸರು ಏನು? ಎಲ್ಲಿ ವಾಸ ಮಾಡ್ತಿದ್ದೀರಿ? ಸಾಮಾನ್ಯವಾಗಿ ಆರಂಭಿಕದಲ್ಲಿ ಇದನ್ನು ಕೇಳ್ತಾರೆ. ಜಸ್ಟ್ ಒಂದು ಕೋರ್ಟ್ ಪ್ರೊಸೀಜರ್. ಆ ಹಂತ ಈಗ ಸದ್ಯ ಸಾಗ್ತಾ ಇದೆ.